ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ ಅಲ್ಲಿನ ಪ್ರತಿಯೊಂದು ರಾಜಕೀಯ ಬೆಳವಣಿಗೆಗಳು ಇಡೀ ದೇಶದ ಗಮನವನ್ನು ಸೆಳೀತಾ ಇವೆ. ಇಷ್ಟು ವರ್ಷಗಳ ಕಾಲ ಬಂಗಾಳವನ್ನ ತನ್ನ ಕಬ್ಬಿಣದ ಮುಷ್ಟಿಯಲ್ಲಿ ಇಟ್ಕೊಂಡು ಆಳಿದಂತಹ ಅಘೋಷಿತ ಮಹಾರಾಣಿ ಟಿಎಂಸಿ ಅಧಿನಾಯಕಿ ಮಮತಾ ಬ್ಯಾನರ್ಜಿ ಅವರಿಗೆ ಈಗ ತಮ್ಮ ಇಡೀ ಜೀವನದಲ್ಲಿ ಎದುರಾಗದಂತಹ ಭಾರಿ ದೊಡ್ಡ ಕರಾಳ ಬಿಕ್ಕಟ್ಟುಗಳು ಮತ್ತು ಆಘಾತಗಳು ಎದುರಾಗ್ತಾ ಇವೆ. ಒಂದ್ ಕಡೆ ಬಂಗಾಳದ ನೂತನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಅಧಿಕಾರ ವಹಿಸಿಕೊಂಡ ದಿನದಿಂದಲೂ ಕೂಡ ಬಂಗಾಳದಲ್ಲಿ ಕಂಪ್ಲೀಟ್ ಯೋಗಿ ಮಾಡೆಲ್ ಆಡಳಿತವನ್ನ ಶುರು ಮಾಡಿದ್ದಾರೆ. ಇನ್ನೊಂದು ಕಡೆ ಮಮತಾ ಬ್ಯಾನರ್ಜಿ ಅವರ ಸ್ವತಃ ಟಿಎಂಸಿ ಪಕ್ಷದಲ್ಲೇ ಭಾರಿ ದೊಡ್ಡ ಬಂಡಾಯದ ಬಿರುಗಾಳಿ ಎದ್ದಿದೆ. ಸ್ವತಃ ದೀದಿಯ ಕರೆಗೆ ಬೆಲೆ ಕೊಡದೆ ಬರೋಬ್ಬರಿ 46 ಶಾಸಕರು ಮಮತಾಗೆ ಡೈರೆಕ್ಟ್ ಆಗಿ ಶಾಕ್ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಟಿಎಂಸಿಯ 46 ಶಾಸಕರು ದೀದಿಯ ವಿರುದ್ಧವೇ ಬಂಡಾಯ ಎದ್ದಿದ್ಯಾಕೆ? ಮಮತಾ ಬ್ಯಾನರ್ಜಿ ಅವರು ಬಂಗಾಳವನ್ನ ಬಿಟ್ಟು ಕೇಂದ್ರ ರಾಜಕಾರಣಕ್ಕೆ ಹೋಗುವ ಆ ರಹಸ್ಯ ಪ್ಲಾನ್ ಆದ್ರೂ ಏನು? ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ದೆಹಲಿಗೆ ಹೋಗಿ ಗೃಹ ಸಚಿವ ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಅವರ ಜೊತೆ ಹೆಣೆದಿರುವಂತಹ ಆ ಬಾರ್ಡರ್ ಸೆಕ್ಯೂರಿಟಿ ಮಾಸ್ಟರ್ ಪ್ಲಾನ್ ಎಂಥದ್ದು? ಬಂಗಾಳದ ಮದರಸಾಗಳಲ್ಲಿ ಸುವೇಂದು ಅಧಿಕಾರಿಯವರ ಆ ಖಡಕ್ ಹೊಸ ಆದೇಶದಿಂದ ಮೂಲಭೂತವಾದಿಗಳಿಗೆ ಯಾಕೆ ನಡುಕ ಶುರುವಾಗಿದೆ? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಬಂಗಾಳದ ರಾಜಕೀಯದಲ್ಲಿ ನಡೀತಾ ಇರುವಂತಹ ಈ ರೋಚಕ ಹೈಡ್ರಾಮಾದ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡ್ತೀನಿ. ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ಈ ಸ್ಫೋಟಕ ಮಾಹಿತಿ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ, ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದು ಮಮತಾ ಬ್ಯಾನರ್ಜಿ ಅವರ ಪಕ್ಷ ಟಿಎಂಸಿಯನ್ನ ಸಂಪೂರ್ಣವಾಗಿ ಬುಡ ಸಮೇತ ಕಿತ್ತು ಹಾಕಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಈ ಭಾರಿ ದೊಡ್ಡ ಬದಲಾವಣೆಯ ಕಥೆ ಶುರುವಾಗೋದು ನೂತನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿಯವರ ದೆಹಲಿ ಪ್ರವಾಸದಿಂದ. ಸುವೇಂದು ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಮೊಟ್ಟ ಮೊದಲ ಬಾರಿಗೆ ದೆಹಲಿಗೆ ತೆರಳಿ ಗೃಹ ಸಚಿವ ಅಮಿತ್ ಶಾ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನ ಭೇಟಿಯಾಗಿದ್ದಾರೆ. ಈ ಮೀಟಿಂಗ್ ಅನ್ನ ಇಡೀ ದೇಶವೇ ಬಹಳ ಕುತೂಹಲದಿಂದ ನೋಡ್ತಾ ಇತ್ತು. ಯಾಕಂದ್ರೆ ಇಷ್ಟು ವರ್ಷ ಕೇಂದ್ರದ ರಕ್ಷಣಾ ಇಲಾಖೆಗೂ ಮತ್ತು ಬಂಗಾಳದ ಟಿಎಂಸಿ ಸರ್ಕಾರಕ್ಕೂ ಭಾರಿ ದೊಡ್ಡ ಜಟಾಪಟಿ ಇತ್ತು. ದೇಶದ ಗಡಿ ಭದ್ರತೆಯ ವಿಚಾರ ಬಂದಾಗ ಮಮತಾ ಸರ್ಕಾರ ಕೇಂದ್ರಕ್ಕೆ ಯಾವುದೇ ಸಹಕಾರವನ್ನು ಕೊಡ್ತಾ ಇರಲಿಲ್ಲ. ಆದ್ರೆ ಈಗ 5 ದಶಕಗಳ ನಂತರ ಕೇಂದ್ರದಲ್ಲಿ ಯಾವ ಸರ್ಕಾರ ಇದೆಯೋ ಅದೇ ಸರ್ಕಾರ ಬಂಗಾಳದಲ್ಲೂ ಕೂಡ ಬಂದಿದೆ. ಡಬಲ್ ಎಂಜಿನ್ ಸರ್ಕಾರ ಇರೋದ್ರಿಂದ ಈಗ ಬಂಗಾಳದ ಮತ್ತು ಬಾಂಗ್ಲಾದೇಶದ ನಡುವೆ ಇರುವಂತಹ ಗಡಿ ಸಮಸ್ಯೆಗಳಿಗೆ ಕಂಪ್ಲೀಟ್ ಆಗಿ ಮುಕ್ತಿ ಹಾಡಲು ಸುವೇಂದು ಅಧಿಕಾರಿ ಮೆಗಾ ಪ್ಲಾನ್ ಅನ್ನ ರೆಡಿ ಮಾಡಿದ್ದಾರೆ. ರಾಜನಾಥ್ ಸಿಂಗ್ ಅವರ ಜೊತೆ ಬರೋಬ್ಬರಿ 1.5 ಗಂಟೆಗಳ ಕಾಲ ನಡೆದಂತಹ ಮೀಟಿಂಗ್ ನಲ್ಲಿ ಸುವೇಂದು ಅಧಿಕಾರಿ ಅವರು ದೇಶದ ಭದ್ರತೆಗೆ ಸಂಬಂಧಿಸಿದಂತೆ ಭಾರಿ ದೊಡ್ಡ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ಮೊದಲನೆಯದಾಗಿ ಭಾರತದ ಕತ್ತಿನ ನರ ಎಂದೇ ಕರೆಯಲ್ಪಡುವಂತಹ ಅತಿ ಸೂಕ್ಷ್ಮ ಪ್ರದೇಶವಾದ ಚಿಕನ್ ನೆಕ್ ಕಾರಿಡಾರ್ ಭದ್ರತೆಗೆ ಬೃಹತ್ ಭೂಮಿಯನ್ನ ಕೇಂದ್ರ ಸರ್ಕಾರಕ್ಕೆ ಹಸ್ತಾಂತರ ಮಾಡಲು ತೀರ್ಮಾನಿಸಲಾಗಿದೆ. ಎರಡನೇದಾಗಿ ಗಡಿ ಭದ್ರತಾ ಪಡೆಗಳು ಅಂದ್ರೆ ಬಿಎಸ್ಎಫ್ಗೆ ಗಡಿಬೇಲಿ ನಿರ್ಮಾಣ ಮಾಡಲು ಬೇಕಾದಷ್ಟು ಭೂಮಿಯನ್ನ ನೀಡಲು ಕ್ರಮವನ್ನ ಕೈಗೊಳ್ಳಲಾಗಿದೆ. ಮೂರನೇದಾಗಿ ಬಂಗಾಳದಲ್ಲಿ ಅಕ್ರಮ ನುಸುಳುಕೋರರನ್ನ ಮಟ್ಟ ಹಾಕಲು ಸುವೇಂದು ಅಧಿಕಾರಿಯವರು ರೆಡಿ ಯೋಜನೆ ಅಂದ್ರೆ ಡಿಟೆಕ್ಟ್ ಡಿಲೀಟ್ ಅಂಡ್ ಡಿಪಾರ್ಟ್ ಆಪರೇಷನ್ ಅನ್ನ ಯುದ್ಧೋಪಾದಿಯಲ್ಲಿ ಶುರು ಮಾಡಿದ್ದಾರೆ. ಸುವೇಂದು ಸರ್ಕಾರದ ಮೊದಲ ಆದ್ಯತೆ ರಾಷ್ಟ್ರೀಯ ಭದ್ರತೆ ಎನ್ನುವುದು ಇದರಿಂದ ಸ್ಪಷ್ಟವಾಗ್ತಾ ಇದೆ. ಬಾರ್ಡರ್ ಭದ್ರತೆಯ ಜೊತೆಗೆ ಬಂಗಾಳದ ಆರ್ಥಿಕತೆಯ ವಿಚಾರದಲ್ಲೂ ಕೂಡ ಸುವೇಂದು ಅಧಿಕಾರಿ ಪ್ರಧಾನಿ ನರೇಂದ್ರ ಮೋದಿ ಅವರ ಬಳಿ ವಿಶೇಷ ಪ್ಯಾಕೇಜ್ಗೆ ಬೇಡಿಕೆ ಇಟ್ಟಿದ್ದಾರೆ. ಚುನಾವಣೆಯ ಸಂದರ್ಭದಲ್ಲಿ ಬಂಗಾಳದ ಜನತೆಗೆ ಭಾರಿ ದೊಡ್ಡ ಭರವಸೆಯನ್ನು ನೀಡಲಾಗಿತ್ತು. ಆ ಕಲ್ಯಾಣ ಯೋಜನೆಗಳನ್ನು ಜಾರಿಗೆ ತರಲು ಕೇಂದ್ರ ಸರ್ಕಾರದ ಆರ್ಥಿಕ ಸಹಾಯ ಅತಿ ಅವಶ್ಯಕವಾಗಿದೆ. ಇಷ್ಟು ವರ್ಷ ಟಿಎಂಸಿ ಆಡಳಿತದಲ್ಲಿ ಬಂಗಾಳದ ಬೊಕ್ಕಸ ಸಂಪೂರ್ಣವಾಗಿ ದಿವಾಲಿಯಾಗಿದೆ. ಭ್ರಷ್ಟಾಚಾರದಿಂದ ಖಜಾನೆ ಖಾಲಿಯಾಗಿದೆ. ಈಗ ಬಂಗಾಳವನ್ನ ಮತ್ತೆ ಆರ್ಥಿಕವಾಗಿ ಮೇಲೆತ್ತಲು ಮತ್ತು ಕೈಗಾರಿಕೆಗಳನ್ನ ತರಲು ಡಬಲ್ ಎಂಜಿನ್ ಸರ್ಕಾರ ಭಾರಿ ದೊಡ್ಡ ಬ್ಲೂ ಪ್ರಿಂಟ್ ಸಿದ್ಧಪಡಿಸಿದೆ. ಇತ್ತ ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ಪಕ್ಷದಲ್ಲಿ ಭಾರಿ ದೊಡ್ಡ ಬಿರುಗಾಳಿಯೇ ಎದ್ದಿದೆ. ಟಿಎಂಸಿ ಈಗ ಕಂಪ್ಲೀಟ್ ಆಗಿ ಇಬ್ಬಾಗವಾಗುವ ಹಂತಕ್ಕೆ ತಲುಪಿದೆ. ಇತ್ತೀಚೆಗೆ ಬಿಜೆಪಿ ಸರ್ಕಾರದ ಬುಲ್ಡೋಸರ್ ರಾಜಕಾರಣ ಮತ್ತು ಅಲ್ಪಸಂಖ್ಯಾತರ ಮೇಲಿನ ದಬ್ಬಾಳಿಕೆಯನ್ನು ಖಂಡಿಸಿ ಮಮತಾ ಬ್ಯಾನರ್ಜಿ ಅವರು ಕೇವಲ ಎಂಎಲ್ಎಗಳಿಗೆ ಮಾತ್ರ ಒಂದು ಬೃಹತ್ ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ರು. ಟಿಎಂಸಿಯಲ್ಲಿ ಒಟ್ಟು 80 ಶಾಸಕರಿದ್ದಾರೆ. ಆದ್ರೆ ಅಚ್ಚರಿಯ ವಿಚಾರ ಏನಂದ್ರೆ ದೀದಿ ಕರೆ ಕೊಟ್ಟ ಆ ಪ್ರತಿಭಟನೆಗೆ ಬಂದಿದ್ದು ಕೇವಲ 34 ಶಾಸಕರು ಮಾತ್ರ. ಬರೋಬ್ಬರಿ 46 ಜನ ಟಿಎಂಸಿ ಶಾಸಕರು ಆ ಪ್ರತಿಭಟನೆಗೆ ಹೋಗದೆ ದೀದಿಗೆ ಡೈರೆಕ್ಟ್ ಆಗಿ ಶಾಕ್ ಕೊಟ್ಟಿದ್ದಾರೆ. ಇದು ಮಮತಾ ಬ್ಯಾನರ್ಜಿ ಅವರ ನಾಯಕತ್ವಕ್ಕೆ ಬಿದ್ದಂತಹ ಅತಿ ದೊಡ್ಡ ಪೆಟ್ಟು ಎನ್ನಲಾಗ್ತಾ ಇದೆ. ಅಷ್ಟಕ್ಕೂ ಈ ಶಾಸಕರು ಯಾಕೆ ಬಂಡಾಯ ಎದ್ದಿದ್ದಾರೆ ಎನ್ನುವ ಅಸಲಿ ಸತ್ಯವನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಚುನಾವಣೆಯಲ್ಲಿ ಸೋತ ಬಳಿಕ ಮಮತಾ ಬ್ಯಾನರ್ಜಿ ಅವರು ಒಂದು ಭಾರಿ ದೊಡ್ಡ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಅದೇನಪ್ಪಾ ಅಂತಂದ್ರೆ ತಾನು ಕೇಂದ್ರ ರಾಜಕಾರಣಕ್ಕೆ ಶಿಫ್ಟ್ ಆಗಿ ತನ್ನ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ಅವರಿಗೆ ಬಂಗಾಳದ ಸಂಪೂರ್ಣ ರಾಜಕಾರಣವನ್ನ ಮತ್ತು ಟಿಎಂಸಿ ಪಕ್ಷದ ನಾಯಕತ್ವವನ್ನ ವಹಿಸಿಕೊಡುವಂತಹ ಪ್ಲಾನ್ ಮಮತಾಗೆ ಇದೆ. ಆದ್ರೆ ಇದಕ್ಕೆ ಟಿಎಂಸಿಯ ಒಳಗೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಶಾಸಕರು ಖಡಕ್ ಆಗಿ ಹೇಳಿದ್ದಾರೆ, ನಾವು ಮಮತಾ ಬ್ಯಾನರ್ಜಿ ಅವರ ಅಡಿಯಲ್ಲಿ ಕೆಲಸ ಮಾಡ್ತೇವೆ ಹೊರತು ಅಭಿಷೇಕ್ ಬ್ಯಾನರ್ಜಿ ಅವರ ನಾಯಕತ್ವವನ್ನು ಒಪ್ಪಿಕೊಳ್ಳುವುದಿಲ್ಲ ಅಂತ ಗುಡುಗಿದ್ದಾರೆ. ಅಭಿಷೇಕ್ಗೆ ಬಿಜೆಪಿಯನ್ನ ಎದುರಿಸುವ ತಾಕತ್ತಿಲ್ಲ, ಆತನಿಂದ ಪಕ್ಷಕ್ಕೆ ಒಳಿತಾಗೋದಿಲ್ಲ ಎನ್ನುವುದು ಟಿಎಂಸಿ ಮುಖಂಡರ ಓಪನ್ ಸ್ಟೇಟ್ಮೆಂಟ್ ಆಗಿದೆ. ಮಮತಾ ಬ್ಯಾನರ್ಜಿ ಅವರು ಇತ್ತೀಚೆಗೆ ಇಂಟರ್ನಲ್ ಮೀಟಿಂಗ್ ನಲ್ಲಿ
ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರ ಕಳೆದುಕೊಳ್ಳುತ್ತೆ, ನಾನು ಕೇಂದ್ರಕ್ಕೆ ಹೋಗಿ ಮೋದಿ ಅವರನ್ನ ಅಧಿಕಾರದಿಂದ ಕೆಳಗಿಳಿಸ್ತೀನಿ ಅಂತ ಹೇಳಿದ್ರು. ಇದರಿಂದ ಮಮತಾ ಬ್ಯಾನರ್ಜಿ ಅವರು ರಾಜ್ಯಸಭೆಯ ಮೂಲಕ ಅಥವಾ ಎಂಪಿ ಆಗಿ ದೆಹಲಿಗೆ ಹೋಗುವುದು ಪಕ್ಕಾ ಎನ್ನಲಾಗ್ತಾ ಇದೆ. ಆದ್ರೆ ಶಾಸಕರು ಹೇಳುವ ಪ್ರಕಾರ ಮಮತಾ ಬ್ಯಾನರ್ಜಿ ಬಂಗಾಳ ಬಿಟ್ರೆ ಬಂಗಾಳದಲ್ಲಿ ಟಿಎಂಸಿ ಪಕ್ಷ ಸಂಪೂರ್ಣವಾಗಿ ನಾಮಾವೇಶವಾಗುವುದು 100% ಗ್ಯಾರಂಟಿ. ಇದೇ ಭಯದಿಂದ ಟಿಎಂಸಿಯ ಅನೇಕ ಸಂಸದರು ಮತ್ತು ಶಾಸಕರು ಈಗ ಕಂಪ್ಲೀಟ್ ಆಗಿ ಇನ್ಆಕ್ಟಿವ್ ಆಗಿದ್ದಾರೆ. ಯಾವುದೇ ಕಾರ್ಯ ಚಟುವಟಿಕೆಯಲ್ಲೂ ಕೂಡ ಭಾಗಿಯಾಗ್ತಾ ಇಲ್ಲ. ಇನ್ನು ಸ್ನೇಹಿತರೆ, ಮಮತಾ ಬ್ಯಾನರ್ಜಿ ಅವರು ಇಷ್ಟು ದಿನ ಒಂದು ಸುಳ್ಳು ಕಥೆಯನ್ನ ಕಟ್ಕೊಂಡು ಬಂದಿದ್ರು. ನಾವು ನೈತಿಕವಾಗಿ ಗೆದ್ದಿದ್ದೀವಿ, ನಮ್ಮ ಸೀಟ್ ಗಳನ್ನ ಲೂಟಿ ಮಾಡಲಾಗ್ತಾ ಇದೆ ಅಂತ ಬೊಬ್ಬೆ ಹೊಡಿತಾ ಇದ್ರು. ಆದ್ರೆ ಈಗ ಅವರ ಸ್ಪರ್ಧೆ ಮಾಡಿದಂತಹ ಭವಾನಿಪುರ ಕ್ಷೇತ್ರದ ಅಸಲಿ ವೋಟಿಂಗ್ ರಿಪೋರ್ಟ್ ಹೊರಬಿದ್ದಿದೆ. ಮಮತಾ ಬ್ಯಾನರ್ಜಿ ಅವರು ಇದೇ ಭವಾನಿಪುರದಲ್ಲಿ 3 ಬಾರಿ ಗೆದ್ದು ಮುಖ್ಯಮಂತ್ರಿಯಾಗಿದ್ರು. ಆದ್ರೆ ಈ ಬಾರಿ ಸುವೆಂದು ಅಧಿಕಾರಿ ಎದುರು ಅವರು ಭಾರಿ ಮುಖಭಂಗ ಅನುಭವಿಸಿದ್ದಾರೆ. ಆ ಕ್ಷೇತ್ರದಲ್ಲಿ ಒಟ್ಟು 267 ಪೋಲಿಂಗ್ ಬೂತ್ ಗಳಿವೆ. ಇದರಲ್ಲಿ ಸುವೆಂದು ಅಧಿಕಾರಿ ಅವರು ಬರೋಬ್ಬರಿ 207 ಬೂತ್ ಗಳಲ್ಲಿ ಭಾರಿ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಕೇವಲ 60 ಬೂತ್ ಗಳಲ್ಲಿ ಮಾತ್ರ ಮಮತಾ ಬ್ಯಾನರ್ಜಿಗೆ ಲೀಡ್ ಸಿಕ್ಕಿದೆ. ಇದರಲ್ಲಿಯೂ ಕೂಡ ಅತಿ ದೊಡ್ಡ ಸತ್ಯ ಅಂದ್ರೆ ಮಮತಾಗೆ ಲೀಡ್ ಸಿಕ್ಕಿರುವುದು ಕೇವಲ ಮುಸ್ಲಿಂ ಮತದಾರರು ಹೆಚ್ಚಿರುವಂತಹ ಬೂತ್ ಗಳಲ್ಲಿ ಮಾತ್ರ. ಇದೇ ಭವಾನಿಪುರದಲ್ಲಿ ಹಿಂದೂಗಳು ಇರುವಂತಹ ಪೋಲಿಂಗ್ ಬೂತ್ ಗಳಲ್ಲಿ ಮಮತಾ ಬ್ಯಾನರ್ಜಿ ಅವರ ಪರಿಸ್ಥಿತಿ ಎಷ್ಟು ಹೀನಾಯವಾಗಿತ್ತು ಗೊತ್ತಾ? 68 ಪೋಲಿಂಗ್ ಬೂತ್ ಗಳಲ್ಲಿ ಮಮತಾಗೆ 100ಕ್ಕೂ ಕಡಿಮೆ ಓಟ್ಗಳು ಬಂದಿವೆ. ಇನ್ನು 27 ಬೂತ್ ಗಳಲ್ಲಿ ಕೇವಲ 50ಕ್ಕೂ ಕಡಿಮೆ ಓಟ್ಗಳು ಸಿಕ್ಕಿವೆ. ಕೆಲವು ಬೂತ್ ಗಳಲ್ಲಂತೂ ಕೇವಲ 12-15 ಓಟ್ಗಳು ಮಾತ್ರ ಬಿದ್ದಿವೆ. ಒಬ್ಬ ಮುಖ್ಯಮಂತ್ರಿಯಾಗಿ ಚುನಾವಣೆ ಎದುರಿಸಿದ ನಾಯಕಿಗೆ ಹಿಂದೂಗಳು ಎಷ್ಟೊಂದು ಭಾರಿ ಮಟ್ಟದಲ್ಲಿ ತಿರಸ್ಕಾರ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದಕ್ಕೆ ಆಪೋಸಿಟ್ ಆಗಿ ಮುಸ್ಲಿಂ ಡಾಮಿನೆನ್ಸ್ ಇರುವಂತಹ ಬೂತ್ ಗಳಲ್ಲಿ ಸುವೆಂದು ಅಧಿಕಾರಿಗೆ ಕೇವಲ 5-6 ಓಟ್ಗಳು ಮಾತ್ರ ಬಿದ್ದಿವೆ. ಇದು ಬಂಗಾಳದ ಡೆಮೋಗ್ರಫಿ ವೋಟಿಂಗ್ ನ ಅಸಲಿ ಮುಖವನ್ನ ತೋರಿಸ್ತಾ ಇದೆ. ಬಂಗಾಳದ ಪ್ರಜ್ಞಾವಂತ ಹಿಂದೂಗಳು ಈಗ ಪೂರ್ಣವಾಗಿ ಎಚ್ಚೆತ್ತುಕೊಂಡಿದ್ದಾರೆ ಎನ್ನುವುದಕ್ಕೆ ಇದು ಕನ್ನಡಿ ಹಿಡಿದಂತಾಗಿದೆ. ಇದೆಲ್ಲದರ ನಡುವೆ ಮುಖ್ಯಮಂತ್ರಿ ಸುವೆಂದು ಅಧಿಕಾರಿಯವರು ಒಂದು ಭಾರಿ ದೊಡ್ಡ ಕ್ರಾಂತಿಕಾರಿ ಆದೇಶವನ್ನು ಹೊರಡಿಸಿದ್ದಾರೆ. ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದ್ದಂತೆಯೇ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ವಂದೇ ಮಾತರಂ ಕಡ್ಡಾಯ ಅಂತ ಘೋಷಣೆ ಮಾಡಿದ್ದಾರೆ. ಈಗ ಈ ಆದೇಶಕ್ಕೆ ಮತ್ತೊಂದು ಖಡಕ್ ರೂಲ್ಸ್ ಆಡ್ ಆಗಿದೆ. ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂತಹ ರಾಜ್ಯದ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ನಡೆಸುವಂತಹ ಎಲ್ಲಾ ಶಾಲೆಗಳಲ್ಲಿ ಮತ್ತು ಸರ್ಕಾರದಿಂದ ಅನುದಾನ ಪಡೆಯುವಂತಹ ಪ್ರತಿಯೊಂದು ಮದರಸಾಗಳಲ್ಲೂ ಕೂಡ ಇನ್ಮುಂದೆ ಕಡ್ಡಾಯವಾಗಿ ವಂದೇ ಮಾತರಂ ಹಾಡಲೇಬೇಕು ಅಂತ ಸ್ಪಷ್ಟ ಆದೇಶವನ್ನು ಹೊರಡಿಸಿದ್ದಾರೆ. ದೇಶದ ಅನ್ನ ತಿನ್ನುವ ಪ್ರತಿಯೊಬ್ಬರು ಕೂಡ ದೇಶಭಕ್ತಿಯನ್ನ ಮೈಗೂಡಿಸಿಕೊಳ್ಬೇಕು ಎನ್ನುವುದು ಸುವೆಂದು ಸರ್ಕಾರದ ದಿಟ್ಟ ನಿಲುವಾಗಿದೆ. ಸುವೆಂದು ಅಧಿಕಾರಿಯವರ ಈ ಆದೇಶ ಹೊರಬೀಳ್ತಾ ಇದ್ದಂತೆಯೇ ಬಂಗಾಳದ ಮೂಲಭೂತವಾದಿಗಳಿಗೆ ಮತ್ತು ಬಾಂಧವರಿಗೆ ಭಾರಿ ದೊಡ್ಡ ಬಿಸಿತುಪ್ಪವಾಗಿ ಪರಿಣಮಿಸಿದೆ. ಇದಕ್ಕಿಂತ ಹೆಚ್ಚಾಗಿ ಬಂಗಾಳದ 3 ವಿರೋಧಿ ಪಕ್ಷಗಳಾದಂತಹ ಕಾಂಗ್ರೆಸ್, ಸಿಪಿಎಂ ಮತ್ತು ಟಿಎಂಸಿ ನಾಯಕರಿಗೆ ಎಲ್ಲಿಲ್ಲದ ಉರಿ ಶುರುವಾಗಿದೆ. ಇದು ಬಹುತ್ವ ಸಂಸ್ಕೃತಿಗೆ ಮಾರಕವಾದಂತಹ ಆದೇಶ, ಇದನ್ನ ನಾವು ಒಪ್ಪೋದಿಲ್ಲ, ಇದರ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ. ಆದ್ರೆ ಸುವೆಂದು ಅಧಿಕಾರಿ ಸರ್ಕಾರ ಮಾತ್ರ ಬಹಳ ಸ್ಪಷ್ಟವಾಗಿದೆ. ಈ ಆದೇಶದಲ್ಲಿ ಯಾವುದೇ ಮರುಪರಿಶೀಲನೆ ಇಲ್ಲ. ಕಡ್ಡಾಯ ಅಂದ್ರೆ ಕಡ್ಡಾಯವೇ, ಪ್ರತಿಯೊಬ್ಬರು ಕೂಡ ವಂದೇ ಮಾತರಂ ಆಡ್ಲೇಬೇಕು ಅಂತ ಖಡಕ್ ಆಗಿ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನೆನಪಿರಬಹುದು, ಪಶ್ಚಿಮ ಬಂಗಾಳದ ಆರ್ಜಿಕರ್ ಮೆಡಿಕಲ್ ಕಾಲೇಜಿನಲ್ಲಿ ನಡೆದಂತಹ ಆ ಯುವ ವೈದ್ಯೆಯ ಮೇಲಿನ ಕೃತ್ಯ ಮತ್ತು ಭೀಕರ ಅಪರಾಧದ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಬಿಜೆಪಿ ಸರ್ಕಾರ ಬಂದ ಮೇಲೆ ಈ ಕೇಸ್ಗೆ ಈಗ ಮತ್ತೆ ಜೀವ ಬಂದಿದೆ. ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ಈ ಕೇಸನ್ನು ಮುಚ್ಚಿ ಹಾಕಲು ಪ್ರಯತ್ನಿಸ್ತಾ ಇರುವವರಿಗೆ ಕಠಿಣ ಶಿಕ್ಷೆಯನ್ನು ಕೊಡಿಸುವುದಾಗಿ ಭರವಸೆ ನೀಡಿತ್ತು. ಇಷ್ಟು ದಿನ ಕೇವಲ ಸಂಜಯ್ ರಾಯ್ ಎನ್ನುವಂತಹ ಒಬ್ಬನಿಗೆ ಮಾತ್ರ ಜೀವಾವಧಿ ಶಿಕ್ಷೆ ನೀಡಿ ಕೇಸ್ ಮುಚ್ಚಿ ಹಾಕುವ ಪ್ರಯತ್ನ ನಡೆದಿತ್ತು. ಆದ್ರೆ ಒಬ್ಬನಿಂದ ಇಷ್ಟು ದೊಡ್ಡ ಭೀಕರ ಅಪರಾಧ ಮಾಡಲು ಸಾಧ್ಯವೇ ಇಲ್ಲ ಎಲ್ಲಿ ಪ್ರಭಾವಿಗಳನ್ನು ರಕ್ಷಿಸಲಾಗ್ತಾ ಇದೆ ಅಂತ ವೈದ್ಯೆಯ ಪೋಷಕರು ಹೈಕೋರ್ಟ್ ಮೊರೆ ಹೋಗಿದ್ರು. ಈಗ ಕೋಲ್ಕತ್ತಾ ಹೈಕೋರ್ಟ್ ಡೈರೆಕ್ಟ್ ಆಗಿ ಸಿಬಿಐಗೆ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂದ್ರೆ SIT ನ ರಚಿಸಲು ಆದೇಶವನ್ನು ನೀಡಿದೆ. ಈ ಹೊಸ SIT ಈಗ ಇಡೀ ಕೇಸನ್ನ ಕಂಪ್ಲೀಟ್ ಆಗಿ ರಿಓಪನ್ ಮಾಡಲಿದೆ. ಆ ಯುವ ವೈದ್ಯೆ ರಾತ್ರಿ ಊಟ ಮಾಡಿದ ನಂತರ ಪ್ರತಿಯೊಂದು ಘಟನೆಯನ್ನು ಕೂಡ ಸೂಕ್ಷ್ಮವಾಗಿ ತನಿಖೆ ನಡೆಸಲಾಗುತ್ತೆ. ಒಟ್ಟಾರೆಯಾಗಿ ಬಂಗಾಳದ ಚಿತ್ರಣ ಈಗ ಸಂಪೂರ್ಣವಾಗಿ ಬದಲಾಗಿದೆ. ಇಷ್ಟು ವರ್ಷ ವೋಟ್ ಬ್ಯಾಂಕ್ ರಾಜಕಾರಣದ ನೆರಳಿನಲ್ಲಿ ಮೆರೀತಾ ಇದ್ದಂತಹ ಭ್ರಷ್ಟರು ಮತ್ತು ದೇಶದ್ರೋಹಿ ಶಕ್ತಿಗಳಿಗೆ ಈಗ ನರಕ ದರ್ಶನವಾಗ್ತಾ ಇದೆ. ಸುವೆಂದು ಅಧಿಕಾರಿಯವರ ಅಧಿಕಾರ ವಹಿಸಿಕೊಂಡ ಕೆಲವು ದಿನಗಳಲ್ಲಿ ತೋರಿಸಿದ ಈ ಸ್ಪೀಡ್ ಮತ್ತು ಆಡಳಿತದ ವೈಖರಿ ನೋಡಿದರೆ ಬಂಗಾಳದಲ್ಲಿ ಅಕ್ಷರಶಃ ಯೋಗಿ ಮಾಡೆಲ್ ಜಾರಿಯಾಗಿದೆ ಎನ್ನುವುದು ಸ್ಪಷ್ಟವಾಗುತ್ತೆ. ತಪ್ಪು ಮಾಡಿದ್ರೆ ಕೇವಲ ಜೈಲು ಮಾತ್ರವಲ್ಲ, ಬುಲ್ಡೋಸರ್ ಟ್ರೀಟ್ಮೆಂಟ್ ಕೂಡ ಕಾದಿದೆ ಎನ್ನುವ ಭಯ ಈಗ ಪ್ರತಿಯೊಬ್ಬ ಕ್ರಿಮಿನಲ್ ಅಲ್ಲೂ ಕೂಡ ಕಾಡ್ತಾ ಇದೆ. ಸೊ ನಿಮ್ಗೆ ಏನನ್ಸುತ್ತೆ? ಬಂಗಾಳದ ಪ್ರತಿಯೊಂದು ಮದರಸದಲ್ಲೂ ಮತ್ತು ಅಲ್ಪಸಂಖ್ಯಾತರ ಶಾಲೆಯಲ್ಲೂ ಕೂಡ ವಂದೇ ಮಾತರಂ ಕಡ್ಡಾಯವಾಗಿ ಹಾಡಲೇಬೇಕು ಅಂತ ಸಿಎಂ ಸುವೆಂದು ಅಧಿಕಾರಿ ಹೊರಡಿಸಿರುವಂತಹ ಆದೇಶ 100% ಸರಿ ಅಂತ ನಿಮ್ಗನ್ಸುತ್ತಾ? ಟಿಎಂಸಿಯಲ್ಲಿ ಬಂಡಾಯ ಎದ್ದು ದೀದಿಯ ಕರೆಗೆ ಬೆಲೆ ಕೊಡದೆ ಪ್ರತಿಭಟನೆಯನ್ನ ಬಹಿಷ್ಕರಿಸಿದ ಆ 46 ಶಾಸಕರ ನಡೆ ಮಮತಾ ಬ್ಯಾನರ್ಜಿ ಅವರ ಇಳಿಗಾಲದ ಆರಂಭ ಅಂತ ನೀವು ಒಪ್ತೀರಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಭಾರತದ ಆಂತರಿಕ ಭದ್ರತೆ ಮತ್ತು ಆಡಳಿತಾತ್ಮಕ ಬದಲಾವಣೆಯನ್ನ ಎತ್ತಿ ಹಿಡಿಯುವ ಈ ಸ್ಫೋಟಕ ರಿಪೋರ್ಟ್ ಇಡೀ ದೇಶಕ್ಕೆ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ.
ಇದೇ ರೀತಿ ರಾಜಕೀಯದ ವಿಶ್ಲೇಷಣೆಗಳು, ರಾಷ್ಟ್ರೀಯ ಭದ್ರತೆ, ಜಿಯೋಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ಗಳಿಗಾಗಿ ನಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮತ್ತು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ಮತ್ತು ಜಾಗೃತಿ ಮೂಡಿಸುವ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ದೇಶ ವಿದೇಶದ ಆಗು ಹೋಗುಗಳನ್ನ ಗಮನಿಸ್ತಾನೇ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.